ಕಾರವಾರದ ಸೆಂಟ್ ಮೈಕಲ್ ಶಾಲೆಯ ವಿದ್ಯಾರ್ಥಿಗಳ ಪಾಲಕರ ಮೇಲೆ ಶಾಲೆಯ ಮುಖ್ಯ ಶಿಕ್ಷಕಿ ಸಿಸ್ಟರ್ ಕ್ರಿಸ್ಟಿನಾ ಜೋಸೆಫ್ ಅವರು ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘು ನಾಯ್ಕ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಂಟ್ ಮೈಕಲ್ ಶಾಲೆಯನ್ನು ಅನುದಾನ ರಹಿತ ಮಾಡಿರುವ ಬಗ್ಗೆ ಹೋರಾಟ ನಡೆಯುತ್ತದೆ. ಸರ್ಕಾರದ ಮಟ್ಟದಲ್ಲಿ ಕೂಡ ಗಮನ ಸೆಳೆಯಲಾಗಿದೆ. ಈ ಮಧ್ಯೆ ಪಾಲಕರ ವಿರುದ್ಧ ಶಾಲೆಯ ಮುಖ್ಯ ಶಿಕ್ಷಕಿ ಸುಳ್ಳು ಆರೋಪ ಮಾಡಿದ್ದಾರೆ ಎಂದರು. ನಾವು ಶಾಲೆಗೆ ಅಕ್ರಮ ಪ್ರವೇಶ ಮಾಡಿ ಸಿಬ್ಬಂದಿಯನ್ನು ತಳ್ಳಿ ಶಿಕ್ಷಕರನ್ನ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದೇವೆ ಎಂದಿದ್ದಾರೆ. ಜೊತೆಗೆ ಚಪ್ಪಲಿ ಇಡುವ ಜಾಗದಲ್ಲಿ ಮಕ್ಕಳನ್ನು ಕೂರಿಸಿದ್ದನ್ನು ನಾವೇ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದೇವೆ ಎಂದು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ದೂರಿನ ಅಂಶವು ಸಂಪೂರ್ಣ ಸುಳ್ಳಾಗಿದ್ದು, ನಾವು ಅಕ್ರಮ ಪ್ರವೇಶ ಮಾಡಿರುವ ಬಗ್ಗೆ ಸಿಸಿ ಕ್ಯಾಮೆರಾ ದೃಶ್ಯವನ್ನು ನೀಡುವಂತೆ ಮಾಹಿತಿ ಹಕ್ಕಿನಿಂದ ಕೇಳಿದ್ದೆವು. ಇದಕ್ಕೆ ಉತ್ತರಿಸಿದ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ದೃಶ್ಯಗಳು ಅವರ ಬಳಿ ಇಲ್ಲವೆಂದು ತಿಳಿಸಿದ್ದಾರೆ ಎಂದರು. ಕ್ರಿಸ್ಟಿನಾ ಜೋಸೆಫ್ ಅವರು ನಮ್ಮ ಮೇಲೆ ಡಿಸೆಂಬರ್ನಲ್ಲಿ 18/12/2023 8:30ರಿಂದ 9:00ವರೆಗೆ ನಾವು ಅಲ್ಲಿ ಆ ಶಾಲೆಯ ಗೇಟ್ ವಾಚ್ಮ್ಯಾನ್ ಮಿಲನ್ ಅಂತಿದ್ದಾರೆ ಅವರಿಗೆ, ಅದ ನಂತರ ತೇಜಾಲಿ ಮೇಡಮ್ಗೆ, ಅದ ನಂತರ ಅಲ್ಲಿ ಶಿಕ್ಷಕರಿಗೆ ಮತ್ತೆ ಈ ಹೆಡ್ಮಿಸ್ಟ್ರಿಗೆ ಇವರೆಲ್ಲರಿಗೆ ನಾವು ಅವಾಚ್ಯ ಶಬ್ದನ ನಿಂದನೆ ಮಾಡಿ ಇವ್ರ ಮೇಲೆ ಸಿಕ್ಕಾಪಟ್ಟೆ ಬೈದಿದ್ದೀವಂತೆ. ನಾವು 4 ಜನ, ನಾನು, ದೊಡ್ಡವರು, ಪ್ರಶಾಂತ್ ಪಾಂಡೇಲು ಮತ್ತೆ ವೇರ್ನೇಕರ್ 4 ಜನ ಕೂತ್ಕೊಂಡು ಅಕ್ರಮ ಪ್ರವೇಶ ಮಾಡಿ ವಾಚ್ಮನಿಗೆ ಹೊಡೆದು ಗೇಟನ್ನು ದೂಡಿ ಇವ್ರ ಮೇಲೆ ಇವರಿಗೆ ಸಿಕ್ಕಾಪಟ್ಟೆ ಬೈದಿದ್ದಂತೆ ಶಿಕ್ಷಕರಿಗೆ. ತನಗೂ ಕೂಡ ಬೈದು ಅಲ್ಲಿ ಕೂತಂತಹ ವಿದ್ಯಾರ್ಥಿಗಳಲ್ಲಿ 20 ಜನ ಅಲ್ಲಿ ಏನು ಕುತ್ಕೊಂಡಿದ್ರು ವಿದ್ಯಾರ್ಥಿಗಳು, ಅಂದ್ರೆ ಫೀಸ್ ತುಂಬಿಲ್ಲ ಅಂತ ವಿದ್ಯಾರ್ಥಿಗಳು ಸುದ್ದಿ ಇದ್ದು ಅವ್ರ ಫೋಟೋ ಕೂಡ ನಾವು ಹಾಕೊಂಡು ಶಾಲೆಯ ಈ ರೀತಿ ನಮ್ಮ ಶಾಲೆಗೆ ಕಪ್ಪುಚ್ಚಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಇವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು. ಅದನಂತರ ರಾಘು ನಾಯ್ಕರು ದೊಡ್ಡನವರು ಇವರು ಕಾರವಾರದಲ್ಲಿ ಹಪ್ತಾ ವಸೂಲಿ ಮಾಡ್ತಾರೆ, ಖಾಸಗಿ ಇಲಾಖೆಯಲ್ಲಿ ಹಪ್ತಾ ವಸೂಲಿ ಮಾಡ್ತಾರೆ. ಇವ್ರ ಮೇಲೆ ಗುಂಡಾ ಕಾಯ್ದೆ ಇದೆ, ಇವ್ರ ಮೇಲೆ ಕಾರವಾರ ಶಹರ ಠಾಣೆಯಲ್ಲಿ ಸಿಕ್ಕಾಪಟ್ಟೆ ಕೇಸ್ಗಳು ಇವೆ ಅಂತ ಹೇಳ್ಕೊಂಡು ಇವರು ಲೆಫ್ಟ್ ಹ್ಯಾಂಡ್ ಅಲ್ಲಿ ತಮ್ಮ ಶಾಲೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಸಿ ಹೊಡ್ಕೊಂಡು ನಮ್ಮ ಮೇಲೆ ಕಾರವಾರ ಶಹರ ಠಾಣೆಯಲ್ಲಿ ಕೇಸನ್ನು ಕೊಟ್ಟಿದ್ದಾರೆ. ರಾಘು ನಾಯ್ಕ್ ಹಾಗೂ ಎಚ್ಎಫ್ ದೊಡ್ಡಣ್ಣನವರ ಮೇಲೆ ಹಲವಾರು ಪ್ರಕರಣಗಳಿವೆ. ಜೊತೆಗೆ ಗೂಂಡಾ ಕಾಯ್ದೆಗೆ ಒಳಗಾಗಿದ್ದಾರೆ ಎಂದು ಶಾಲೆಯ ಸೀಲ್ ಇರುವ ಪತ್ರ ನೀಡಿದ್ದಾರೆ. ಹೀಗಾಗಿ ಮುಖ್ಯ ಶಿಕ್ಷಕಿಯ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಾಗಿದೆ ಎಂದು ತಿಳಿಸಿದರು. ಈ ಹಿಂದೆ ವಿದ್ಯಾರ್ಥಿಗಳ ಪಾಲಕರಿಗೆ ಯಾವುದೇ ಮಾಹಿತಿ ನೀಡದೆ ಆನ್ಲೈನ್ ತರಗತಿಯನ್ನು ಮಾಡಲು ಸಹಿ ಪಡೆದು ಬಳಿಕ ಅನುದಾನ ರಹಿತ ಮಾಡಲು ಪಾಲಕರು ಒಪ್ಪಿದ್ದಾರೆ ಎಂದು ಬಿಂಬಿಸಲಾಗಿದೆ. ಈ ಸಹಿ ಪಡೆದ ಬಗ್ಗೆಯೂ ತನಿಖೆಯಾಗಬೇಕು ಎಂದು ಆಗ್ರಹಿಸಿದರು. ಪಾಲಕರಾದ ಎಚ್ಎಫ್ ದೊಡ್ಡಣ್ಣನವರ್, ಪ್ರಶಾಂತ್ ತಾಂಡೇಲ್, ಮಾಧವ್ ಬಾಡ್ಕರ್, ಭೋಜರಾಜ ದೊರೆಸ್ವಾಮಿ, ಮಂಜುನಾಥ್ ಅಣ್ವೇಕರ್, ಬಾಬು ಅಂಬಿಗ ಮುಂತಾದವರು ಇದ್ದರು. ಒಂದ್ಸಲ ಏನಂತಾರೆ BSc PCM B.Ed ಅಂತ ಕೊಡ್ತಾರೆ ಅವರ ಎಜುಕೇಶನ್, ಇನ್ನೊಂದು ಕಡೆ ಏನು ಕೊಟ್ಟಿದ್ದಾರೆ MSc B.Ed ಅಂತ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಾಗ ಒಂದ್ಸಲ ಏನ್ ಮಾಡಿದ್ದಾರೆ MSc M.Ed ಅಂತ ಕೊಟ್ಟಿದ್ದಾರೆ, ಒಂದ್ ಕಡೆ BSc B.Ed ಅಂತ ಕೊಟ್ಟಿದ್ದಾರೆ. ಇವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಂತ ಈ ಶಿಕ್ಷಕ ನಮ್ಮ ಎಜುಕೇಶನ್ ಗೊತ್ತಿಲ್ಲ ಎಷ್ಟು ಕಲ್ತಿದ್ದಾರೆ, ಇವ್ರ ನಮ್ಮ ಮೇಲೆ ಒಂದು ಸುಳ್ಳು ಆರೋಪ ಮಾಡ್ತಾರೆ. ಈ ಪಾಲಕರೆಲ್ಲ ಸಿಗ್ತಾ ತಗೊಂಡಿದ್ದಾರೆ, ಸುಮಾರು ಒಂದು 508 ಪಾಲಕರ ಸಿಗ್ನೇಚರ್ ಇದೆ. ಶಿಕ್ಷಕಿ 508 ಜನ, ಆದ್ರೆ ಇವ್ರು ಕೂಡ ಪಾಲಕರೇ ಇಟ್ಟವರು, ಇವ್ರ ಸಿಗ್ನೇಚರ್ ಇಲ್ಲ ಅಂದ್ರೆ ಒಂದು. ಅದರ ನಂತರ ಅವ್ರು ತಗೊಳ್ಬೇಕಾದ್ರೆ ಸಿಗ್ನೇಚರ್ ತಗೊಳ್ಬೇಕಾದ್ರೆ ಇಲ್ಲಿ ನೋಡಿ, ಇದೆಲ್ಲ ಸ್ಟಾರ್ಟಿಂಗ್ ಸಿಗ್ನೇಚರ್, ಇಲ್ಲಿ ಏನಿಲ್ಲ ಹೆಡ್ಡಿಂಗ್. ನಾವು ತಗೊಂಡು ಈ ಹೆಡ್ಡಿಗೆ ಕೊಟ್ಟಿಲ್ಲ, ಒಳ್ಳೆ ಖಾಲಿ ಸಿಗ್ನೇಚರ್ ತಗೊಂಡಿಲ್ಲ. ಇಲ್ಲಿ ಒಂದು ಬ್ಲ್ಯಾಂಕ್ ಪೇಪರ್ ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ದೇವೆ. ಮೀಟಿಂಗ್ ಮಾಡಿಕೊಂಡು ನಾವು ಅವರ ಸಿಗ್ನೇಚರ್ ಯಾರು ಕೂಡ ಪ್ಯಾರೆಂಟ್ ಸಿಗ್ನೇಚರ್ ಮಾಡ್ತೀವಿ. ಭಾರತೀಯ ಅಂಚೆ ಇಲಾಖೆಯ ಉತ್ತರ ಕರ್ನಾಟಕ ವಲಯ ಪ್ರಶಸ್ತಿ ಪ್ರದಾನ ಸಮಾರಂಭವು ಅಕ್ಕನಬಳಗ ಕಲ್ಯಾಣ ಮಂಟಪ ಧಾರವಾಡದಲ್ಲಿ ದಿನಾಂಕ 31/1/2024ರಂದು ನಡೆಯಿತು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಖಾತೆ ತೆರೆಯುವ ಅಭಿಯಾನದಲ್ಲಿ ಸಾಧನೆ ತೋರಿದ ಅಂಚೆ ವಿಭಾಗಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಸನ್ಮಾನಿಸಲಾಯಿತು. ಇದರಲ್ಲಿ ನಮ್ಮ ಶಿರಸಿ ಅಂಚೆ ವಿಭಾಗವು ಒಟ್ಟು 14 ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ. ಈ ಸಾಧನೆಗೆ ಶಿರಸಿ ಅಂಚೆ ವಿಭಾಗದ ಅಧೀಕ್ಷಕರಾದ ಹೂವಪ್ಪಾಜಿಯವರು ಹರ್ಷ ವ್ಯಕ್ತಪಡಿಸಿದ್ದಾರೆ ಮತ್ತು ಶಿರಸಿ ವಿಭಾಗದ ಅಂಚೆ ಸಿಬ್ಬಂದಿಗಳಿಗೆ ಶುಭಾಶಯ ಕೋರಿದ್ದಾರೆ.